ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ವೆರಿ ಸಿಂಪಲ್ ಆಕ್ಟಿವಿಟಿ, ಮನೆಯಲ್ಲೇನೆ ಇರುವಂತಹ ಐಟಮ್ಸ್ ಅಲ್ಲಿ ಆಕ್ಟಿವಿಟಿ ಮಾಡಿ ತೋರಿಸ್ತಾ ಇದೀವಿ. ಅಂಡ್ ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅಂಡ್ ಮಕ್ಕಳಿಗೆ ಒಂದು ಸೆಲ್ಫ್ ಫೀಡಿಂಗ್ ಇರ್ಬೋದು ಅಥವಾ ಅವರ ಒಂದು ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್, ಮಕ್ಕಳು ಬಟನ್ ಬಿಚ್ಚೋದಿರ್ಬೋದು, ಜಿಪ್ ನ ಬಿಚ್ಚೋದಿರ್ಬೋದು, ಇದು ಎಲ್ಲಾನು ಬರ್ಬೇಕು ಅಂತಂದ್ರೆ ಈ ಆಕ್ಟಿವಿಟಿನ ಮಾಡಿಸ್ಬೇಕು. ಯಾವ್ದಪ್ಪ ಆಕ್ಟಿವಿಟಿ? ಎಲ್ಲ ಯಾಕೆ ಓಯ್ ಅನ್ನೋದು ಯಾವ್ದಪ್ಪ ಆಕ್ಟಿವಿಟಿ? ಅಂಡ್ ವೆರಿ ಬೇಸಿಕ್ ಆಕ್ಟಿವಿಟಿ. ಮನೆಯಲ್ಲೇ ಈ ಐಟಮ್ಸ್ ಇರುತ್ತೆ. ಈ ಐಟಮ್ ನ ಯೂಸ್ ಮಾಡಿಕೊಂಡು ನಾವು ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನೀವು ಇದನ್ನ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಯಾವಾಗಿಂದ ಟ್ರೈ ಮಾಡಬಹುದು ಮಕ್ಕಳಿಗೆ ಈ ಆಕ್ಟಿವಿಟಿ ಅಂತಂದ್ರೆ ಫ್ರಮ್ 9 months, 1 year ಇಂದನೂ ಸಹ ಶುರು ಮಾಡಬಹುದು. ಯಾವ್ದಪ್ಪ ಅಂತಂದ್ರೆ ಜಿಪ್ಪಿಂಗ್ ಆಕ್ಟಿವಿಟಿ. ಇದಕ್ಕೆ ನಾನು ತಗೊಂಡಿರೋದು ಒಂದು 4 ರಿಂದ 5 ಟೈಪ್ ಅಷ್ಟು ಜಿಪ್ಪಿಂಗ್ ಅಂತಂದ್ರೆ ಅದರಲ್ಲಿ ಮೋಷನ್ ಡಿಫರೆಂಟ್ ಆಗಿರುತ್ತೆ. ಇವಾಗ ಇದರಲ್ಲಿ ಸ್ಟ್ರೇಟ್ ಇದೆ, ಇದು ಒಂದು ಜಿಪ್ಪು. ಅಂಡ್ ಇದರಲ್ಲಿ ಕರ್ವ್ ಇದೆ. ಅಂಡ್ ಇನ್ನೊಂದ್ರಲ್ಲಿ ಹೀಗೆ ರೆಕ್ಟಾಂಗಲ್ ತರ ಇದೆ. ಒಂದು ನಿಮಿಷ ತೋರಿಸ್ತೀನಿ. ಸೊ ಇಲ್ಲಿ ರೆಕ್ಟಾಂಗಲ್ ತರ ಇದೆ. ಅಂಡ್ ಇನ್ನ ಒಂದು ಅದಿತಿ ಸುತ್ತ ಕುತ್ಕೋಬೇಕು. ಇದು ಸ್ಟ್ರೇಟ್ ಬಟ್ ಲಾಂಗ್. ಇದು ಲಾಂಗ್ ಇದೆ ಅಂಡ್ ಇದು ಲಾಂಗ್ ಇದೆ. ಅಂಡ್ ನೆಕ್ಸ್ಟ್ ಇದು ಲಾಂಗ್ ಅಂತಂದ್ರೆ ಮಕ್ಕಳಿಗೆ 2 hand ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ. ಇದರಿಂದ ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಪುಲ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದನ್ನ ನೋಡೋಣ ಅದಿತಿ ಹೇಗೆ ಓಪನ್ ಮಾಡ್ತಾರೆ ಅಂತ. ಅದಿತಿಗೆ ಈ ಆಕ್ಟಿವಿಟಿನ ನಾನು 9 months ಇಂದಾನೆ ಶುರು ಮಾಡಿದ್ದು. ಸೊ ಅದಿತಿಗೆ ತುಂಬಾ ಚೆನ್ನಾಗಿ ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗಿದೆ. ಅಂಡ್ ಇನ್ನೂ ಡೆವಲಪ್ ಮಾಡ್ತಾನೆ ಇದೀನಿ. ಇಟ್ಸ್ ಲೈಕ್ ಡೆವಲಪ್ಮೆಂಟ್ ಅನ್ನೋದು ಸಾಗರ ಇದ್ದಂಗೆ. ಎವ್ರಿ ಡೇ ಒಂದೊಂದು ಆಕ್ಟಿವಿಟಿ, ನ್ಯೂ ಆಕ್ಟಿವಿಟಿ ಮಾಡಿದ್ರು ನಾವು ಮೈಲ್ ಸ್ಟೋನ್ಸ್ ನ ರೀಚ್ ಮಾಡೋದ್ರಲ್ಲಿ ನಮ್ಮ ಒಂದು ಎಫರ್ಟ್ ಇದ್ದೇ ಇರ್ಬೇಕಾಗತ್ತೆ. ಅದಕ್ಕೆ ಓಪನ್ ದ ಜಿಪ್. ಇಲ್ಲಿ ಓಪನ್ ಮಾಡಿ. ಸೊ ಇದರಿಂದ 2 hand ಕೋಆರ್ಡಿನೇಷನ್ ಓಪನ್ ಮಾಡಿ. 2 ಕೈಲಿ ಇಟ್ಕೋಬೇಕು. ಗುಡ್ ಜಾಬ್. 2 hand ಕೋಆರ್ಡಿನೇಷನ್ ಚೆನ್ನಾಗುತ್ತೆ. ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗುತ್ತೆ. ಮತ್ತು ಮಕ್ಕಳ ಪುಟ್ಟ ಹ್ಯಾಂಡ್ ಮಸಲ್ಸ್ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ. ಮತ್ತು ಹ್ಯಾಂಡ್ ಡೆಕ್ಸ್ಟರಿಟಿ ಅಂತ ಕರಿತೀವಿ. ಅಂತಂದ್ರೆ ಮಕ್ಕಳು ಪೆನ್ಸಿಲ್ ಹಿಡಿಯೋದಕ್ಕೆ ಇರ್ಬೋದು ಅಥವಾ ಕ್ರೇಯಾನ್ ಹಿಡಿಯೋದಕ್ಕೆ ಇರ್ಬೋದು, ಬರೆಯೋದಕ್ಕೆ ಆಯ್ತಲ್ಲ ಆಕ್ಟಿವಿಟಿ. ಇವಾಗ ನೆಕ್ಸ್ಟ್ ಇನ್ನೊಂದು, ಇದನ್ನ ಓಪನ್ ಮಾಡಿ. ಬರೆಯೋದಕ್ಕೆ ಈ ಆಕ್ಟಿವಿಟಿ ತುಂಬಾ ಸಹಾಯ ಮಾಡುತ್ತೆ. ನನ್ನ ಮಗು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ನನ್ನ ಮಗು ಹೋಮ್ವರ್ಕ್ ನ ಫಿನಿಶ್ ಮಾಡ್ಕೊಂಡು ಬರೋದಿಲ್ಲ, ನನ್ನ ಮಗು ಬೋರ್ಡ್ ಇಂದ ಕಾಪಿ ಮಾಡ್ಕೊಂಡು ಬರೋದಿಲ್ಲ, ಇದೆಲ್ಲ ಯಾವ ಪ್ರಾಬ್ಲಮ್? ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ನೀವು ಈ ಫೈನ್ ಮೋಟರ್ ಸ್ಕಿಲ್ಸ್ ನ ಮಕ್ಕಳಲ್ಲಿ ಡೆವಲಪ್ ಮಾಡಿ ನೋಡಿ. ಅಂತಂದ್ರೆ ಆಕ್ಟಿವಿಟಿ ಏನು ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಖಂಡಿತವಾಗ್ಲೂ ಹೆಣ್ಮಕ್ಳು ಇರ್ತಾರೆ ಅಂತಂದ್ರೆ ಡಿಫರೆಂಟ್ ಪರ್ಸ್ ಇದ್ದೇ ಇರುತ್ತೆ. ಅಂಡ್ ಪುಟ್ಟ ಪರ್ಸ್ಗಳನ್ನೂ ಕೊಡ್ಬೋದು. ಅಂಡ್ ಬ್ಯಾಗ್ಸ್ ನ ಓಪನ್ ಮಾಡಕ್ಕೆ ಕೊಡ್ಬೋದು. ನಾನು ನಿಮ್ಗೆ ಕೆಲವು ಐಟಮ್ಸ್ ಗಳು ಅಂತಂದ್ರೆ ಕೆಲವು ಎಕ್ಸಾಂಪಲ್ಸ್ ನ ಹೇಳಿದೀನಿ. ನೀವು ಮಕ್ಕಳಿಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಯಾವ್ದಾರ ಕೊಡ್ಬೋದು. ಅದೇ ಇದನ್ನ ಕ್ಲೋಸ್ ಮಾಡಿ. ಸೊ ಒಂದ್ಸಲ ಓಪನ್ ಮಾಡಿಸೋದು, ಒಂದ್ ಸಲ ಕ್ಲೋಸ್ ಮಾಡಿಸೋದು, ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಜಿಪ್ಪಿಂಗ್ ಸ್ಕಿಲ್ ಅನ್ನೋದು ಮಗುವಿಗೆ ಒಂದು ದೈನಂದಿನ ಚಟುವಟಿಕೆಗೆ ಹೇಗೆ ರೆಡಿ ಆಗ್ಬೇಕು, ಒಂದು ಸೆಲ್ಫ್ ಫೀಡಿಂಗ್ ಇರ್ಬೋದು, ಜಿಪ್ ನ ಓಪನ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಅಂತಂದ್ರೆ ಜರ್ಕಿನ್ ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಮಗುಗೆ ಕಲಿಸ್ತೀವಿ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಅಂಡ್ ಲೇಟ್ ಸಹ ಆಗಿರುತ್ತೆ. ಈಗ್ಲಿಂದಾನೇ ಮಕ್ಕಳಿಗೆ ಕಲಿಸೋದ್ರಿಂದ ಇನ್ನೇನ್ ಸ್ವಲ್ಪ ವರ್ಷದಲ್ಲಿ ಪ್ರತಿಯೊಬ್ಬ ಪೇರೆಂಟ್ಗಳು ಒಂದ್ ಮಕ್ಕಳಿಗೆ 2.5 ವರ್ಷ 3 ವರ್ಷ ಆಗಿದ ತಕ್ಷಣ ಮಗು ಸ್ಕೂಲ್ಗೆ ಹೋಗ್ಬೇಕು, ABCD ಬರ್ಕೊಂಡು ಬರ್ಬೇಕು. ಅದೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆಯಾ? ಹಾಗಿದ್ರೆ ಈ ಆಕ್ಟಿವಿಟಿನ ನೀವು ಈಗ್ಲೇನೆ ಶುರು ಮಾಡಿ ಮಕ್ಕಳಿಗೆ. ಅದಿತಿ ಓಪನ್. ಗುಡ್ ಜಾಬ್. ನೆಕ್ಸ್ಟ್ ಇದನ್ನ ಓಪನ್ ಮಾಡ್ತೀರಾ? ಬಟ್ ಬೇಬಿ ಓಪನ್ ಮಾಡಿ. ಇಲ್ಲಿದೆ. ಸೊ 2 hand ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆದಾಗ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ಮಕ್ಕಳು 2 ಕೈನ ಬಳಸ್ತಿದಾರ ಅನ್ನೋದನ್ನ ತುಂಬಾ ಮೇಕ್ ಶೋರ್ ಆಗಿ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಮಕ್ಕಳು ಬಳಸ್ತಿಲ್ಲ ಅಂತಂದ್ರೆ 2 ಕೈನ ಬಳಸುವಂತಹ ಒಂದು ಆಕ್ಟಿವಿಟೀಸ್ ನ ನೀವು ಪ್ಲಾನ್ ಮಾಡಿ ಮಕ್ಕಳಿಗೆ ಒಂದು ಆಕ್ಟಿವಿಟಿ ಮುಖಾಂತರವಾಗಿ ನೀವು ಅದನ್ನ ಕೊಡಬಹುದು. ಇದೆಲ್ಲ ಇದ್ರೊಳಗಡೆ ಹಾಕಿ ಇದ್ರೊಳಗಡೆ ಇನ್ನೊಂದು ಪರ್ಸ್ ಕೊಡ್ಲಾ? ಹಾಕ್ತೀರಾ? ಆ ಕಡೆ ಎಸ್ದು ಬಿಟ್ಟಿದ್ದೀರಾ? ಯಾಕೆ ಎಸೆದ್ರಿ? ಯಾಕೆ ಇದನ್ನು ಹಾಕಿ. ಸಾರಿ.
ಸೊ ಮಕ್ಕಳಿಗೆ ಜಿಪ್ ಹಾಕೊಳ್ಳೋದಕ್ಕೆ ಬರಬೇಕು, ಪ್ಯಾಂಟ್ ಜಿಪ್ ಇರ್ಬೋದು, ಜರ್ಕಿನ್ ಜಿಪ್ ಇರ್ಬೋದು, ಅಥವಾ ಏನು ಶರ್ಟ್ ನ ಓಪನ್ ಮಾಡೋದಿರ್ಬೋದು, ಹಾಕೊಳ್ಳೋದಿರ್ಬೋದು, ಇದೆಲ್ಲ ಬೆರಳುಗಳೇ ಸಹಾಯ ಮಾಡೋದು. ನೀವು ಒಂದ್ಸಲ ಥಿಂಕ್ ಮಾಡಿ, ಹೌದಲ್ವಾ, ನಮ್ಮ ಬೆರಳುಗಳೇನೆ ಬಟನ್ ಬಿಚ್ಚೋದಕ್ಕಿರ್ಬೋದು, ಒಂದು ಸ್ಟ್ರಾಪ್ ನ ಓಪನ್ ಮಾಡೋದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ನಮ್ಮ ಬೆರಳುಗಳೇ ಸ್ಟ್ರೆಂತ್ ಆಗಿರ್ಬೇಕು. ಆ ಸ್ಟ್ರೆಂತ್ ನ ನಿಮ್ಮ ಮಕ್ಕಳ ಬೆರಳುಗಳಿಗೆ ಕೊಡಬೇಕು ಅಂತಂದ್ರೆ ಈ ಬೇಸಿಕ್ ಆಕ್ಟಿವಿಟೀಸ್ ನ ನೀವು ಮಾಡಿಸಿ. ಮಕ್ಕಳಿಗೆ ಜಸ್ಟ್ ಇದನ್ನು ಕೊಟ್ಬಿಟ್ರೆ ಅವರೇ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಮಾಡಿ ತುಂಬಾ ಎಂಜಾಯ್ ಮಾಡ್ತಾರೆ. ಅವಾಗ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಮಕ್ಕಳ ಫೈನ್ ಮೋಟರ್ ಸ್ಕಿಲ್ ಅನ್ನೋದು ಅವರ ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ಗೆ ಅಂತಂದ್ರೆ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಒಂದು ಏನು ಸ್ಕಿಲ್ ಅಂತ ಏನ್ ಹೇಳ್ತೀವಿ, ಕಲೆ ಕೌಶಲ್ಯ ಅಂತ ಏನ್ ಹೇಳ್ತೀವಿ, ಅದು ಮಕ್ಕಳಿಗೆ ಡೆವಲಪ್ ಆಗುತ್ತೆ. ಆ ಡೆವಲಪ್ ಆದಾಗ ಮಕ್ಕಳಿಗೆ ಬರೆಯೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಂಡ್ ನೀವಿದ್ದೂ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಏನಂತಂದ್ರೆ ಮಕ್ಕಳಿಗೆ ನಾವು ಈ ರೀತಿ ಫೈನ್ ಮೋಟರ್ ಸ್ಕಿಲ್ಸ್ ನ ಡೆವಲಪ್ ಮಾಡದೇನೆ ಡೈರೆಕ್ಟ್ ಆಗಿ ಪೆನ್ಸಿಲ್ ಕೊಟ್ಬಿಟ್ರೆ ಮಕ್ಕಳು, ರಿಸರ್ಚ್ ಸಹ ಹೇಳುತ್ತೆ, ಸ್ಕೂಲ್ ಡ್ರಾಪ್ ಔಟ್ಸ್ ಜಾಸ್ತಿ ಇದ್ದಾರೆ ಇದೇ ಕಾರಣದಿಂದ. ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗದೆ ಮಕ್ಕಳನ್ನ ಶಾಲೆಗೆ ಸೇರಿಸಿ ಮಕ್ಕಳಿಂದ ಒಂದು 10 ಪೇಜ್ ಡೈಲಿ ಬರಿಬೇಕು, 20 ಪೇಜ್ ಡೈಲಿ ಬರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಅಂತಹ ಒಂದು ಮಕ್ಕಳು ಸ್ಕೂಲ್ ಡ್ರಾಪ್ ಔಟ್ಸ್ ಬೇಗ ಆಗ್ತಾರೆ. ಏನಕ್ಕಂತಂದ್ರೆ ಸರಿಯಾಗಿ ಬರ್ದಿಲ್ಲ ಅಂತಂದ್ರೆ ಪೇರೆಂಟ್ಸ್ ಗಳಿಂದ ಬರ್ಡನ್ ಇರುತ್ತೆ, ಟೀಚರ್ಸ್ ಕಡೆಯಿಂದ ಬರ್ಡನ್ ಇರುತ್ತೆ. ಸೊ ಈ ಎಲ್ಲಾ ಬರ್ಡನ್ ಮಕ್ಕಳ ಒಂದು ಕಂಪ್ಲೀಟ್ ಮೈಲ್ ಸ್ಟೋನ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂಡ್ ಅವರ ಲೈಫ್ಗೂ ಸಹ ಎಫೆಕ್ಟ್ ಆಗುತ್ತೆ. ಇನ್ನೇನಲ್ವಾ, ಫೈನ್ ಮೋಟರ್ನ ಇಷ್ಟು ಚೆನ್ನಾಗಿ ಡೆವಲಪ್ ಮಾಡಬಹುದು. ಮಕ್ಕಳು ಹ್ಯಾಂಡ್ ರೈಟಿಂಗ್ ದುಂಡಾಗಿ ಬರಿಬೇಕು. ದುಂಡಾಗಿ ಅನ್ನೋದಕ್ಕಿಂತ ಮಕ್ಕಳನ್ನ ಹ್ಯಾಂಡ್ ರೈಟಿಂಗ್ ಅಂತಂದ್ರೆ ಒಂದು ಲೆಟರ್ನ ಫಾರ್ಮ್ ಮಾಡೋದಕ್ಕೆ, ಲೆಟರ್ನ ಬರೆಯೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಈ ಆಕ್ಟಿವಿಟಿ ಮಾಡಿಸಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಐ ಹೋಪ್ ನೀವು ಈ ಆಕ್ಟಿವಿಟೀಸ್ನ ನಿಮ್ಮ ಮಕ್ಕಳ ಜೊತೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 9 months. 9 months ಇಂದ ಮಗು ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಎಲ್ಲ ಕಚ್ತದೆ, ಬಾಯ್ ಹಾಕೋತಿದೆ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸ್ಟಾರ್ಟ್ ಫ್ರಮ್ 12 months. ಇದು ಐಡಿಯಲ್ ಏಜ್ 9 months ಇಂದ ಶುರು ಮಾಡ್ಬೋದು. ಏನಕ್ಕಂತಂದ್ರೆ ಮಕ್ಕಳು ತುಂಬಾ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಅವಾಗ ಕುತ್ಕೊಳ್ಳೋದಕ್ಕೆಲ್ಲ ಶುರು ಮಾಡಿರ್ತಾರೆ, ನೀವು ಅವಾಗ ಮಾಡ್ಬೋದು. ಸೊ ನೀವಿನ್ನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೆನ್ ಎವರ್ ನಾವು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಅಂಟಿಲ್ ದೆನ್, ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್. ಅದಿತಿ ಸೇ ಬಾಯ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು Yes. Bye-bye.